ಶಿಕ್ಷಣ ಪ್ರೇಮಿಗಳಾಗಿ ಎಲ್ಲರನ್ನು ನೊಡಗೂಡಿ ಒಳ್ಳೆಯ ಸ್ನೇಹಿತರಿಂದ ಜೋಡಿ ಕಟ್ಟಡವನ್ನು ನಾವು ಆಧುನಿಕ ಶಾಲಾ ಶಿಕ್ಷಕ ಸಿಬ್ಬಂದಿಗಳ ಹೃದಯ ಸ್ಪರ್ಶಿ ಸನ್ಮಾನವನ್ನು ಬೀಳ್ಕೊಡುಗೆಯನ್ನು ಕೊಡ್ತಾ ಇದೆ. ಮುಂದಿನ ನಿವೃತ್ತಿ ಜೀವನ ಅನಂತಮಯವಾಗಿ ಆರೋಗ್ಯದಾಯಕವಾಗಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪುಷ್ಪದ ಮಳೆಯನ್ನು ಸುರಿಯುವುದರೊಳಗಾಗಿ ಶಿಕ್ಷಕ ಭಾಗ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ನಮ್ಮ ಗಂಡೆಂದರೆ ಗಂಡು ಅಭಿಮುಖಂದರೆ ಗಂಡು ನಮ್ಮ ಕಚೇರಿಯಲ್ಲಿ ಇಸಿಒ ಆಗಿ ತಮ್ಮ ಕಡಕ್ ಮಾತಿನಿಂದ ಹೃದಯ ಸ್ಪರ್ಶಿ ಒಂದು ಪುಷ್ಪದ ಹೂಮಳೆಗಳನ್ನು ಸುರಿಸುವ ಮೂಲಕ ಈ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ, ಬೀಳ್ಕೊಳ್ತಾ ಇದ್ದೇವೆ. ಹೀಗೆ ಯಾವತ್ತೂ ಕೂಡ ಆದರ್ಶ ಶಾಲೆಯ ಶಿಕ್ಷಕ ಸಿಬ್ಬಂದಿ ವಿದ್ಯಾರ್ಥಿಗಳ ಬಳಗ ನಿಮ್ಮೊಂದಿಗೆ ಇರುತ್ತೆ. ನೀವು ಕೂಡ ನಮ್ಮೊಂದಿಗೆ ಇರಿ ಸರ್ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಕೆಲವಾಗಿದ್ರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಹೃದಯ ಸ್ಪರ್ಶಿಯಾಗಿ ನಮ್ಮ ಆತ್ಮೀಯ ವಿಷಯ ಗುರುವಾದಂತಹ ಪ್ರೊಫೆಸರ್ ಪ್ರಸಾದ್ ಅವರಿಗೆ ಇವತ್ತು ಮನ ಮುಟ್ಟುವಂತಹ ರೀತಿಯಲ್ಲಿ ಆನಂದಮಯವಾಗಿ ಎಲ್ಲ ಶಿಕ್ಷಕ ಬಂಧು ಬಳಗ ಬೀಳ್ಕೊಡುಗೆಯನ್ನು ನೀಡಿ ಆತ್ಮೀಯವಾಗಿ ಗೌರವಿಸ್ತಾ ಇದೆ, ಸನ್ಮಾನಿಸ್ತಾ ಇದೆ. ಅವರ ಆರೋಗ್ಯ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಮೊದಲು ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ವಂದನೆಯನ್ನು ಹೇಳ್ತಾ ನಾನು ಕೊಟ್ರೇಶಪ್ ಸರ್ ಬಗ್ಗೆ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲ್ ನನ್ನ ಲೈಫ್ ಇವತ್ತು ಚೆನ್ನಾಗಿದೆ ಅಂತಂದರೆ ಅದಕ್ಕೆ ನಾನು ಕೊಟ್ರೇಶಪ್ ಸರ್ನ ಅದು 24 hours ನೆನೆಸಿದ್ರೂ ಕೂಡ ಕಡಿಮೆ. ಹಾಗಾಗಿ ಅವ್ರನ್ನ ಭಾಳ ಮಿಸ್ ಮಾಡ್ತಾ ಇರ್ತೀನಿ ಸರ್. ಆಮೇಲೆ ಜೀವನದಲ್ಲಿ ಈ ವೃತ್ತಿ ಜೀವನ ಅಥವಾ ಯಾವುದೇ ಜೀವನದಲ್ಲಿ ಯಾವುದೇ ಘಟನೆಯಲ್ಲಾಗಿರ್ಬೋದು, ಸಂದರ್ಭದಲ್ಲಾಗಿರ್ಬೋದು, ಆಕಸ್ಮಿಕವಾಗಿ ನಾವೆಲ್ಲರೂ ಸೇರ್ತಕ್ಕಂಥದ್ದು ಆಕಸ್ಮಿಕ ಆದರೆ ಅಗಲಿಕೆ ಅಂತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಈ ಒಂದು ವೃತ್ತಿಯಲ್ಲಿ ನಿವೃತ್ತಿ ಅಂತಕ್ಕಂಥದ್ದು ಅನಿವಾರ್ಯ. ಹಾಗಾಗಿ ವಯೋಸಹಜ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಕೊಟ್ರೇಶಪ್ ಸರ್ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ನಾವು ಅವರ ಭವಿಷ್ಯ ಚೆನ್ನಾಗಿರಲಿ, ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಶಾಂತಿಯುತವಾಗಿರಲಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಶಂಭುಲಿಂಗ ಸರ್ ಅವರೇ, ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ಹಾಗೆಯೇ ಮುದ್ದು ಮಕ್ಕಳೇ, ಕಾಳೂರಿಂದ ಬರ್ತಾರೆ ಸೊಂಡಿಲಿಂದ ಅಂತ ಪರಿಚಯ ಮಾಡಿಸಿದ್ರು. ಅವ್ರು ಬಂದರು. ಹಂತವಾಗಿ ಎಲ್ಲ ರೀತಿಯಿಂದಲೂ ಕೂಡ ನಾವು ಅವರಿಗೆ ಸಹಕಾರ ಕೊಡ್ತಾ ಎಲ್ಲದನ್ನು ಮಾಡ್ತಾ ಬಂದ್ವಿ. ಅವರಲ್ಲಿ ನಾನು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ ಸರಳತೆ. ಅವರೆಲ್ಲರಿಗೂ ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ, ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯರಾಗಿ ಎಲ್ಲ ರೀತಿಯಿಂದಲೂ ಕೂಡ ಅವರು ಸಪೋರ್ಟಿಂಗ್. ಅವ್ರದ್ದು ಇನ್ನೊಂದು ಏನಪ್ಪ ಅಂದರೆ ಸಪೋರ್ಟಿಂಗ್ ಆಗಿತ್ತು. ಎಲ್ಲರಿಗೆ ಏನೇ ಬಂದರೂ ಕೂಡ ಆಯ್ತಪ್ಪ ನೀವು ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡಬೇಕು, ಇನ್ನು ಕಲಿಬೇಕು, ನಮಗೆಲ್ಲ ಸಲಹೆಗಳನ್ನು ಕೊಡ್ತಾನೆ ಹೋದ್ರು. ಸಂಪೂರ್ಣವಾಗಿ ಅವರಿದ್ದಂಥ ಅವಧಿಯಲ್ಲಿ ಕೂಡ ಸಪೋರ್ಟಿಂಗ್ ಮಾಡ್ತಾ ಏನು ನಮಗೆ ಗೊತ್ತಿಲ್ಲ ಅಂತ ತಿಳಿಸಿ ಹೇಳಿ, ಇಂಥದ್ದು ಮಾಡಬೇಕು, ಹಿಂಗೆ ಕಲೀರಿ, ಈ ತಿರಿಯಲ್ಲಿ ಇರುತ್ತೆ, ಮುಂದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಯಾವತ್ತೂ ಕೂಡ ನಾನು ನೋಡ್ದಂಗೆ ಅವ್ರ ಚೇರ್ನಲ್ಲಿ ಭಾಳ ಹೊತ್ತು ಕುಂದಿರಲಿಲ್ಲ. ಆ ಚೇರಿಗೆ ಅವರು ಹೆಚ್ಚು ಅದನ್ನ ದರ್ಪಣ ತೋರಿಸ್ಲಿಲ್ಲ. ನಮ್ಮೊಂದಿಗೆ ಇರ್ತಿದ್ರು. ಈ ಕಡೆ FDM ಮಂದು ಕೊಡ್ತೀನಲ್ಲ, ಅಲ್ಲಿ ಸಂತೋಷ ನಾವೆಲ್ಲ ವರ್ಕಿಂಗ್ ಮಾಡ್ತಿದ್ರು, ಅಲ್ಲೆಲ್ಲಿ ಕೊಡ್ತಿದ್ರು. ನಮ್ಮ ಜೊತೆಗೇನೆ ಭಾಳ ನಗ್ನಗ್ತಾ ಮಾತನಾಡ್ತಾ ಭಾಳ ಸರಳತೆಯಿಂದ ಇರ್ತಾ ಇದ್ರು. ಮತ್ತೆ ಏನಾದ್ರು ಮೀಟಿಂಗ್ ತಗೊಂಡಾಗ ಎಲ್ಲರಿಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ರು. ಹಿಂಗೆ ನಾನು ಅಂತ ಸುಖಮಯ ಜೀವನ ನಿಮ್ಮದಾಗಲಿ ಸರ್. ಒಳ್ಳೆಯ ಆರೋಗ್ಯದಾಯಕವಾಗಿರ್ರಿ. ಇನ್ನೂ ಕೂಡ 106 ವರ್ಷಗಳ ಕಾಲ ಆಯುಷ್ಯ ಒಳ್ಳೆಯ ರೀತಿಯಿಂದ ನೀವು ಬದುಕ್ರಿ. ನಿಮ್ಮ ಕೈಲಾದಷ್ಟು ಬಿಡುವಿನ ಸಮಯ ಇದ್ದಾಗ ಶಾಲೆಗಳಿಗೆ ಭೇಟಿ ಕೊಟ್ಟು ನಿಮ್ಮ ಗಣಿತ ಪಾಂಡಿತ್ಯವನ್ನ ಅದನ್ನು ಉಣಬಡಿಸ್ರಿ. ಅದು ಅಲ್ಲಿಗೆ ನಿಲ್ಲಬಾರದು. ಇವತ್ತು ಅನೇಕ ಮಂದಿ ನಿವೃತ್ತಿ ನಂತರ ಶಿಕ್ಷಕರನ್ನ ನಾವು ನೋಡ್ತೀವಿ. ಅವರು ಬೇರೆ ಬೇರೆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ತಮ್ಮದೇ ಆದಂತಹ ಅನೇಕ ರೀತಿಯಾದಂತಹ ಒಂದು ಅವರ ಜ್ಞಾನ ಸಂಪತ್ತನ್ನು ಹಂಚಲಿಕ್ಕೆ ನೋಡ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಆಡಳಿತಾತ್ಮಕವಾಗಿ ಅಲ್ಲಿಗೆ ಇತ್ತು. ಇನ್ನು ಮುಂದೆ ಬೋಧಕರಾಗಿ ನೀವು ಶಾಲೆಗಳಿಗೆ ಹೋಗ್ತಾ ನಿಮ್ಮ ಗಣಿತ ಪಾಂಡಿತ್ಯವನ್ನು ಹಂಚಿಕೊಳ್ಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಂಡು, ನೀವುಗಳು ನಮಗೆ 4 ವರ್ಷಗಳ ಕಾಲ ಕೊಟ್ಟಂತ ಸಹಕಾರವನ್ನು ನಾವು ಯಾವತ್ತಿಗೆ ಮರೆಯಲ್ಲ. ನಿಮ್ಮ ಸಲಹೆ, ನಿಮ್ಮ ಸೂಚನೆ, ನಿಮ್ಮ ಮಾರ್ಗದರ್ಶನ ಯಾವತ್ತೂ ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಕೂಡ ಮುಂದೆ ಮುಖ್ಯ ಗುರುಗಳಾದಾಗ ನಿಮ್ಮ ಒಳ್ಳೆತನವನ್ನು ನಾವು ಕೂಡ ಮೈಗೂಡಿಸಿಕೊಂಡು ಒಳ್ಳೆ ರೀತಿಯಿಂದ ನಾವು ಬೆಳಿತೀವಿ ಅಂತ ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸುಮಾರು 9 ವರ್ಷ ಇಸು ಆಗಿದ್ರು, ಅಂದರೆ ಶಿಕ್ಷಣ ಸಂಯೋಜಕರಾಗಿತ್ತು. ಅಲ್ಲಿ ನಮ್ಮಲ್ಲಿ ಯಾವುದೇ ಶಿಕ್ಷಕರು ಬರಲಿ ಕೊಟ್ರಪ್ಪ ಸರ್ ನೆನೆಸಿ ಅವ್ರು ಮಾತಾಡ್ತಿದ್ರು. ನಮಗೆ ನಾವು ಆದರ್ಶ ಸ್ಕೂಲಿಂದ ಬಂದಿದ್ದೀವಿ ಅಂದ್ಕೊಳ್ಳೆ, ಸರ್ ಅವರು ಎಂಥ ಮನುಷ್ಯರು ಸರ್ ಅವರು,
ಒಬ್ಬರಿಗೂ ಕೂಡ ಅಧಿಕಾರಿಕವಾಗಿ ಮಾತಾಡಲಿಲ್ಲ, ಎಲ್ರಿಗೂ ಕೂಡ ಗೌರವಯುತವಾಗಿ ಅವ್ರು ಮಾತನಾಡಿದ್ರು ಅಂತೇಳಿ ಅಷ್ಟೊಂದು ಒಳ್ಳೆಯ ಸ್ವಭಾವ, ಯಾವುದಲ್ಲೋ ಸಾಧು ಸ್ವಭಾವ ಆಗಿರ್ತಕ್ಕಂಥ ಕೊಟ್ರಪ್ಪ ಸರ್ ಅವರು. ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೆ, ಅದು ಹೊಗಳಿಕೆ ಅಂತ ಹೇಳಿ ಅನಿಸ್ಕೊಳ್ತತಿ. ಹಾಗಾಗಿ ಅವರು ಇನ್ನೂ ಒಂದು 2 ವರ್ಷ ಅವ್ರು ಇರಬೇಕಿತ್ತು ಅನಿಸ್ತದೆ ನಮ್ಗೆ. ಯಾಕಂದರೆ ಆಮೇಲೆ ಕೊನೆಗೆ ಭಾಳ ಚೆನ್ನಾಗಿದ್ರು ಶಾಲೆಯಲ್ಲಿ. ಕೊನೆಗೆ 1 ವರ್ಷ ಏನಿತ್ತಲ್ಲ, ನಾವು ಕೂಡ ಸರ್ಕಾರ ಏನಾದ್ರು 62 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದೇನೋ ಅಂದ್ಕೊಂಡಿದ್ವಿ. ಯಾಕಂದರೆ ಕೊನೆ ತುಂಬ ಚೆನ್ನಾಗಿ ಇದು ಮಾಡಿಕೊಂಡ್ರು. ಹಾಗಾಗಿ ಅವರಿಗೆ ಇನ್ನೂ ಕೂಡ ದೀರ್ಘಾಯುಷ್ಯ ಇರಲಿ ಅಂತೇಳಿ ಭಾವಿಸ್ಕೊಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಹಾಗೂ ನನ್ನ ವೃತ್ತಿ ಬಾಂಧವರೇ, ಅದೇ ರೀತಿ ನನ್ನ ಎದುರಿಗೆ ಕೂತಿರುವಂಥ ಮುದ್ದು ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಹುಟ್ಟು ಸಹಜ, ಸಾವು ಕೂಡ ಹುಟ್ಟು ಅದು ಓಕೆ ಕಾಮನ್, ಓಕೆ ಆಯಿತು, ಹೌದಾ? ಹುಟ್ಟು ಖಚಿತ, ಸಾವು ಸುತ ಅಂತಿದೆಯಲ್ಲ, ಆ ರೀತಿ ಅದೇ ಮಾತು ನನಗೆ ನೆನಪಾಗ್ತಾ ಇಲ್ಲ. ಯಾಕಂತಂದರೆ ಸಾರ್ ರಿಟೈರ್ಡ್ ಆಗಿರೋದು ನಮಗೆ ಒಂಥರ ಇದಾಗ್ತಾ ಇದೆ. ಸೊ ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಬಿ ಸೈಲೆಂಟ್ ಆಗಿದೆ. ಕೊಟ್ರಪ್ಪ ಅವರು ಏನೋ 2020ರಲ್ಲಿ ನಮ್ಮ ಶಾಲೆಗೆ ಬಂದರು. ಯಾವ ರೀತಿ ಇದ್ದರು ನಮ್ಮ ಜೊತೆಗೆ, ಯಾವ ರೀತಿ ನಮ್ಮ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. 2020ರಲ್ಲಿ ಅವ್ರು ಬಂದಾಗ ನಮಗೆ ಬಹಳ ಖುಷಿ ಆಯಿತು. ತಾಳೂರಿಂದ ಸಾರ್ ಬರ್ತಿದ್ದಾರೆ ಅಂತ ಬಿಟ್ಟು ಎಲ್ಲ ಚೆನ್ನಾಗಿ ಜಾಯಿನ್ ಮಾಡಿಸ್ಕೊಂಡಿದ್ವಿ. ಆಮೇಲೆ ಇಲ್ಲಿ ತನಕನೂ ಕೂಡ ನಮಗೆ ಅವರು ಮಕ್ಕಳ ಹಾಗೆ ನಮಗೆ ಟ್ರೀಟ್ ಮಾಡಿದರು. ಒಂದನೇದು. ಎರಡನೇದು, ನಮ್ಮನ್ನು ಹೊಸ ಕೆಲಸಗಳನ್ನು ಹೇಗೆ ಮಾಡಬೇಕು, ಆಫೀಸ್ ಕೆಲಸ ಆಗಿರ್ಬೋದು, ಶಾಲೆ ಕೆಲಸ ಆಗಿರ್ಬೋದು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಪ್ರತಿಯೊಂದನ್ನು ನಮಗೆ ಕಲಿಸ್ಕೊಟ್ರು. ಅದ್ರ ಜೊತೆಗೆ ತಾವು ಹಿಂದಿತ್ಕೊಂಡು ಮುಂದೆ ಹೇಗೆ ನೀವು ಕೆಲಸ ಮಾಡಬೇಕು, ಮುಂದೆ ನೀವು ಕಲ್ತ್ಕೋಬೇಕ್ರಪ್ಪ, ನೀವು ಕೂಡ ಮುಂದೆ ಒಳ್ಳೊಳ್ಳೆ ಪೋಸ್ಟಿಗೆ ಹೋಗ್ತೀರಾ, ಜವಾಬ್ದಾರಿಯನ್ನು ತಗೊಳ್ತೀರಾ, ಆ ಜವಾಬ್ದಾರಿಯನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಬಿಟ್ಟು ಕಲ್ತ್ಕೋಬೇಕು. ಯಾವುದೇ ಕೆಲಸದಿಂದ ನಾವು ಆ ಕೆಲಸವನ್ನು ಹೆದರ್ಕೊಂಡು ಬಿಡಕ್ಕೆ ಹೋಗಬಾರ್ದು ಅಥವಾ ತಪ್ಪಿಸ್ಕೊಳ್ಬಾರ್ದು. ಎಲ್ಲ ಕೆಲಸವನ್ನು ಕಲ್ತ್ಕೋಬೇಕು. ಸರ್ವೀಸಲ್ಲಿ ನಾವು 60 ಹೋಗ್ತೀವಿ, ಆ ಸಂದರ್ಭದಲ್ಲಿ ಬಹಳಷ್ಟು ಅಧಿಕಾರಿಗಳು ನಮ್ಮನ್ನು ಫಾಲೋ ಮಾಡ್ತಾರೆ, ಮಕ್ಕಳು ಫಾಲೋ ಮಾಡ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ನಮಗೆ ಹೇಳಿ ಅವರು ಕೆಲಸ ಮಾಡಿಸಿದ್ರು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್, ಕೊಟ್ರೇಶಪ್ ಸರ್. ಅದೇ ರೀತಿ ಸರ್ ಈ ಸತಿ ಮಾಡೋಣ ಸರ್ ಟೂರ್ ಅಂತಂದರೆ, ಓಕೆ ಜಗದೀಶ್ ನೀನು ಹೇಳ್ತೀವಿ, ಎಸ್. ಮತ್ತೆ ಮೀಟಿಂಗ್ ಮಾಡಿ ಎಲ್ಲರಿಗೂ ಜವಾಬ್ದಾರಿಯನ್ನು ಹಂಚ್ತಿದ್ರು. ನಾವು ಸಾರ್ ಇದ್ದಾಗ 2 ಅದ್ಭುತವಾದಂಥ ಟೂರನ್ನು ಮಾಡಿಸ್ಕೊಟ್ಟೆ ಮಕ್ಕಳಿಗೆ. ಮಕ್ಕಳು ಕೂಡ ಅಷ್ಟೇ ಖುಷಿಯಾದರು. ಒಂದನೇದು ಕೇರಳ ಟೂರು, ಎರಡನೇದು ಹೈದ್ರಾಬಾದ್ ಟೂರು. ಓಕೆನಾ? ಎಲ್ಲ ಟೂರನ್ನು ಅದ್ಭುತವಾಗಿ ನಾವೆಲ್ಲ ಹುಡುಗರಿದ್ದರೂ ಕೂಡ ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಅಂದರೆ ಅವರಿಗೆ BP ಇದೆ ಮತ್ತು ಶುಗರ್ ಇದೆ, ಎಲ್ಲ ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಜೊತೆಗೆ ಎಲ್ಲ ಮಕ್ಕಳನ್ನು ಸಹಕಾರಿಯಿಂದ ಮನೋಭಾವನೆಯಲ್ಲಿ ತಗೊಂಡು ತುಂಬ ಚೆನ್ನಾಗಿ ಯಶಸ್ವಿಯಾಗಿ 2 ಒಂದು ಪ್ರವಾಸವನ್ನು ಯಶಸ್ವಿಯಾಗಿ ಮಾಡಿಕೊಟ್ರು. ಸರ್ ಧನ್ಯವಾದ ಸರ್, ನಿಮಗೆ ತುಂಬ ಹೃದಯವರ ಧನ್ಯವಾದ. ಯಾಕಪ್ಪ ಅಂತಂದರೆ ನಾನು ಭಾಳಷ್ಟು ಹೆಡ್ ಮಾಸ್ಟರ್ಗಳನ್ನು ಹೊರಗಡೆನೂ ನೋಡಿದ್ದೀನಿ, ನಮ್ಮ ಸ್ಕೂಲ್ಗಳಲ್ಲಿ ನೋಡಿದ್ದೀನಿ. ಕೊಟ್ರೇಶಪ್ಪ ಸರ್ ಅಂದ ತಕ್ಷಣ ನನಗನ್ಸೋದು ಸಿಂಪ್ಲಿಸಿಟಿ, ಹ್ಯುಮಿಲಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಅನಿಸುತ್ತೆ. ಫಸ್ಟು ಸರ್ ಬರ್ತಿದ್ದಾರೆ ನಮ್ಮ ಸ್ಕೂಲಿಗೆ ಅಂತೇಳಿ ನನಗೆ ಕಿವಿಗೆ ಬಿದ್ದಿದ್ದು ಕೊಟ್ರದೇವ್ ಸರ್ ಅಂತ ಮುಂಚೆ HM ಇದ್ರು. ಆ ಸರ್ ಹಂಗಂತಂದ್ರೆ, ಏನಮ್ಮ ನಿಮ್ಮ ಮ್ಯಾಥ್ಸ್ ಹ್ಯಾಂಡೇ ಬರ್ತಾ ಇದ್ದಾರೆ HM ಅಂತ. ನಮ್ಮ ಸಬ್ಜೆಕ್ಟ್ ಅಲ್ವಾ ಏನೇ ಅಂದರು ಖುಷಿ ಅನಿಸಿತ್ತು. ಸರ್ ಕೂಡ ಹಾಗೇನೆ ಅವರು ಫ್ರೀ ಇದ್ದಾಗ 1-2 ಕ್ಲಾಸ್ ಲೋಯರ್ ಕ್ಲಾಸ್ ಮಾಡಿದ್ದಾರೆ. ಈ ಇಂಗ್ಲೀಷ್ ಅಲ್ಲಮ್ಮ, ನಾವು ಕನ್ನಡ ಆದರೆ ಮಾಡ್ತಿದ್ವಿ ಹಂಗೆ ಹೇಳ್ತಿದ್ರು ಸರ್. ಯಾವಾಗಲೂ ಅವ್ರು ಹೇಳ್ತಿದ್ದು ಒಂದೇ ಮಾತು, ನೀವೆಲ್ಲ ನಮ್ಮ ಮಕ್ಕಳಿದ್ದಂಗಮ್ಮ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಾನು ಆರಾಮಿದ್ದೀನಿ ನೋಡಮ್ಮ. ಥ್ಯಾಂಕ್ ಯು ಸರ್. ನಿಮ್ಮ ನಿವೃತ್ತಿ ಜೀವನ ತುಂಬ ಚೆನ್ನಾಗಿರಲಿ. ನಿಮಗೆ ಮೊಮ್ಮಗಳಂದರೆ ತುಂಬ ಇಷ್ಟ, ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರಿ ಸರ್. ಶುಭ ಸಮಾರಂಭದಲ್ಲಿ ಒಂದು ಏನಪ್ಪ, ನಮ್ಮ ಮುಖ್ಯ ಗುರುಗಳ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಆ ಕಾರ್ಯಕ್ರಮ ಸೊ ನಮಗೆಲ್ಲ ಅವ್ರು ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್, ಸ್ಟಿಲ್ ಅವರ್ ಡೇ. ಸೊ ಲರ್ನಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಯೇಷನ್ ಇದ್ದೇ ಇರುತ್ತೆ. ಸೊ ಎಲ್ಲಿವರೆಗೆ ಅಂದರೆ ನಾನು ಸಾಯೋವರೆಗೂ ಇದ್ದೇ ಇರುತ್ತೆ. ಸೊ ನಾನು ಅವರಿಂದ ಭಾಳಷ್ಟನ್ನು ಕಲ್ತಿದ್ದೀನಿ. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸು ಸುಮಾರು 30-35 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾವು ಜಸ್ಟ್ ಒಂದು 8 ಇಯರ್ಸ್ ಆಗಿದೆ, 7-8 ಇಯರ್ಸ್ ಆಗಿದೆ. ಸೊ ಅವರ ಎಕ್ಸ್ಪೀರಿಯನ್ಸು ನನಗೆ ಭಾಳಷ್ಟು ಹೇಳಿಕೊಟ್ಟಿದ್ದಾರೆ.
ಎಕ್ಸ್ಪ್ರೆಸಲಿ ಅಂತಂದರೆ ಆಫೀಸ್ ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನಗೆ ರೀಸೆಂಟಾಗಿ ಭಾಳಷ್ಟು ಅವರಿಂದ ಕಲಿತೆ ನಾನು. ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ನಮ್ಮ ಉದ್ಯೋಗಿಗಳು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಈ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಆರೋಗ್ಯವಾಗಿರಲಿ, ಆ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಜೊತೆಗೆ ಅವರು ಶಿಕ್ಷಕರೊಂದಿಗೆ ಯಾವ ರೀತಿ ಸಂಬಂಧ ಇತ್ತಂದರೆ, ಅವರು ಎಡಭಾಷಣನ ಮಾತುಪಡ್ತಾ ಇದ್ರು, ಬಾರಣ ಹೋಗೋಣ ಬರೀ ಇದೇ ರೀತಿ. ಅಂದರೆ ಏನಂತಂದರೆ ಅವರು ಶಿಕ್ಷಕರಲ್ಲಿ ನಾನೊಬ್ಬ ಶಿಕ್ಷಕ ಅನ್ಕೊಂಡ್ಬಿಡ್ತೀನಿ. ಯಾವತ್ತೂ ಸಹಿತ ಅವರು ಹೆಡ್ ಮಾಸ್ಟ್ರು ಅನ್ನೋ ಒಂದು ದರ್ಪಣೆ ಅವ್ರ ಹತ್ರ ಬರಲೇ ಇಲ್ಲ. ನಾನು 4 ವರ್ಷಗಳ ಕಾಲ ಅವ್ರ ಹತ್ರ ಸೇವೆಯನ್ನು ಮಾಡಿದ್ದೀನಿ. ಈಗ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದೀನಿ. ಈ 4 ವರ್ಷದಲ್ಲಿ ನಾನು ನೋಡಿದ್ದೀನಿ, ಒಬ್ಬರ ಜೊತೆಗೂ ಸಹಿತ ಅವ್ರು ಗದರಿಸಲಿಲ್ಲ, ಅವ್ರು ದರ್ಪಣ ತೋರಿಸಲಿಲ್ಲ. ನಾನು ಎಡಮಾಡ್ರಪ್ಪ ನೀನು ಅಸಿಸ್ಟೆಂಟ್ ಟೀಚರ್ ಅನ್ನೋ ಭೇದ ಭಾವ ಒಂದು ಮನಸ್ಸಿನಲ್ಲಿ ಅವ್ರ ಹತ್ರ ಬರಲೇ ಇಲ್ಲ. ಸೊ ನೀವು ವರ್ಕ್ ಮಾಡ್ತೀರಾ, ನಾನು ನಿಮ್ಮನ್ನ ಕ್ವಶನ್ ಮಾಡೋಂಗಿಲ್ಲ, ನೀವು ಮಾಡಿ ಏನು ಬೇಕಾದ್ರೂ ಮಾಡಿ. ನಾನಂತರೂ ಅವ್ರ ಹತ್ರ ಯಾವ್ದಾರ ಇಟ್ಬಿಟ್ರು, ಕ್ವಿಜ್ ಕಾಂಪಿಟೇಷನ್ ಇದ್ಬಿಟ್ರು ನನಗೆ ಹಾಕ್ಬಿಡೋದು, ಮಾಡಪ್ಪ ನೀನು ಎಲ್ಲಿಗಾರ ಕರ್ಕೊಂಡು ಹೋಗೋದಿದ್ರೆ ಸರ ಬೇರೆ ಯಾರನ್ನ ಕಳಿಸೋದು ಸರ್ ಟೀಚರ್ಸ್ ಅಂತಂದ್ರು, ಇಲ್ಲ ನೀನೇ ಹೋಗು, ನೀನೇ ಮಾಡಿ ನೀನೇ ಹೋಗು. ಸೊ ಈ ರೀತಿ ಅಂದರೆ ಏನೇ ಕೆಲಸ ಮಾಡಿದ್ರು ಮಕ್ಕಳಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ರು, ಮಕ್ಕಳಿಗೆ ಒಳ್ಳೆಯದನ್ನು ಆಗಲಿ ಅಂತಂದೇಳಿ ಭಾಳಷ್ಟು ಕೆಲಸಗಳನ್ನು ಹಂಚಿಕೆ ಮಾಡ್ತಾ ಇದ್ರು, ಟೀಚರ್ಗಳಿಗೆ ಕೊಡ್ತಾ ಇದ್ರು. ಜೊತೆಗೆ ಇವತ್ತು ಕೊಟ್ರೇಶನ್ ಸರ್ ಬಗ್ಗೆ ನಮಗೆ ಭಾಳಷ್ಟು ಗೌರವ ಇದೆ. ಅವರು ಮೂಲತಃ ಶಿಕ್ಷಣ ಇಲಾಖೆಗೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಶಿಷ್ಯಾಂಗರ ಬಳಗ ಭಾಳಷ್ಟು ಇದೆ ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಭಾಳಷ್ಟು ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ ನಮಗೆ. ಸೊ ನಾವು ಸರ್ ಜೊತೆಗೆ ನಮ್ಮ ಜೊತೆಗೆ 2 ವರ್ಷ ಒಡನಾಟ ಸರ್ ನಮಗೆ. ಬಟ್ ಅದು ಹೇಗಾಯ್ತಂದ್ರೆ ಎಲ್ಲರೂ ಅವ್ರು ಬರ್ತಾ ಇದ್ದಾರೆ ಅಂದರೆ, ಮ್ಯಾಥ್ಸ್ ಟೀಚರ್ ಬರ್ತಾ ಇದ್ದಾರೆ ಅಂದರೆ ಬುಲೆಟ್ ಗಾಡಿ ಅಂತ ಸರ್ ನಿಮ್ದು ಇದು ಹೊಂಡ MIT ಗಾಡಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಎಲ್ಲ ಮಕ್ಕಳು ಒಳಗಾಗಬೇಕು, ಅಷ್ಟು ಒಂದು ಅವ್ರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಣ ಇಲಾಖೆಗೆ. ಹಾಗೆ ECO ಆಗಿ ಸಹ ಸೇವೆ ಸಲ್ಲಿಸಿದ್ರು, ಅದ್ಭುತ ಸೇವೆ ಸಲ್ಲಿಸಿದ್ದಾರೆ ಸರ್. ಸೊ 2 ವರ್ಷ ಕಾಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತ. ಅದು ಹೆಂಗಂದ್ರೆ ಭಾಳ ಖುಷಿಯಿಂದ ಎಲ್ಲರೂ ನಕ್ಕಂತ ಆಡ್ಕಂತ ಕೆಲಸವನ್ನು ಮಾಡ್ಕೊತ ಹೋಗ್ತಾ ಇದ್ವಿ. ಸೊ ಟೂರಲ್ಲಂತರೂ ಭಾಳ ವಿಶೇಷ. ಅದರಲ್ಲಿ ಕೇರಳ ಟೂರಲ್ಲಿ ಸರ್ ನಾವು ಭಾಳ ಜೊತೆಯಲ್ಲಿ ಇಟ್ಕೊಂಡು ಟೂರನ್ನ ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದ್ವಿ. ಹಸನ್ಮುಖಿ ಸದಾ ಸುಖಿಯಾಗಿರಲಿ ಅವರು. ಹಾಗೆಯೇ ಸದಾ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಹಾಗೆಯೇ ಸದಾ ಖುಷಿಯಿಂದ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಹೊಲಿಸಿ. ಭಾಳ ದಿನ ಆಯಿತು ನಾವು ಜಲ್ದಿ ಮಾಡ್ಬೇಕು ಅಂದ್ಕೊಳ್ಳಿ ಸಾರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಬೇಕು ಅಂತಂದು. ಸೊ ಅದು ಇವತ್ತು ಈ ದಿನ ಕೈಗೂಡಿದೆ. ನಮ್ಮ ಕೃಷ್ಣನಾಯಕ್ ಸರ್ ಎಲ್ಲ ಒಂದು ನಮ್ಮ ಟೀಚರ್ಸು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಜಲ್ದಿ ಒಂದಿನ ಅವರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡೋಣ ಅಂತ. ಸೊ ಇವತ್ತು ಒಂದು ಒಳ್ಳೆಯ ಸುದಿನ ಅಂತ ಹೇಳ್ಬೋದು. ಸೋಮವಾರ ದಿನ ನಮ್ಮ ಕೊಟ್ರೇಶ್ವರ ಸರ್ಗೆ ನಾವು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ನಾನು ಅವ್ರ ಜೊತೆಗೆ 1 ವರ್ಷ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ಮುಂಚೆ ಅವ್ರು ನನಗೆ ಎಲ್ಲಿಂದ ಅಂದರೆ ಅವ್ರು ECO ಆಗಿದ್ದಾಗ ಸಹ ನನಗೆ ಭಾಳ ಪರಿಚಯ. ECO ಇದ್ದಾಗ ನಮಗೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ. ಅವಾಗ ಅವರು ಇದಕ್ಕೆ ಬರ್ತಾಯಿದ್ರು, ನಮ್ಮ ಮಂತ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು, ಕ್ಲಸ್ಟರ್ ಮೀಟಿಂಗ್. ಆ ಕ್ಲಸ್ಟರ್ ಮೀಟಿಂಗ್ ಬಂದು ಎಲ್ಲ ಟೀಚರ್ಸಿಗೂ ಯಾವ ರೀತಿ ಮಾಡಬೇಕಂತ ಒಳ್ಳೆ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾಯಿದ್ರು. ಸೊ ಅವಾಗಲಿಂದ ಅವರು ನನಗೆ ತುಂಬ ಪರಿಚಯ. ನಂತರ ಅವ್ರ ಜೊತೆಗೆ ನಾನು ಬಹಳ ಒಡನಾಟ, ಒಂದು ವಿಶ್ವಾಸ ಕಂಡದ್ದು ಯಾವಾಗಂದರೆ ಈ ಶಾಲೆಗೆ ಬಂದ ಮೇಲೆ 1 ವರ್ಷ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಭಾಳಷ್ಟು ಗೈಡೆನ್ಸ್ ಮಾಡ್ತಾರೆ. ನಿನಗೇನು ಬೇಕು ನೀನು ಮಾಡು, ಸಪೋರ್ಟಿಂಗ್ ಆಗಿ ನಿನಗೆ ಬ್ಯಾಕ್ ಬೋನ್ ಆಗಿ ನಾನು ಇರ್ತೀನಿ, ನಿನ್ನ ಕೆಲಸಪ್ಪ ನಿನಗೇನು ಸಮಸ್ಯೆ ಆಯಿತು ಅದು ನಾನು ಇರ್ತೀನಿ. ಅಷ್ಟು ನಮ್ಮ ಒಂದು ಕೆಲಸ ಮಾಡೋದಕ್ಕೆ ಭಾಳ ಉರಿಗಿಸ್ತಾ ಇದ್ರು. ಸೊ ನಾನು ಸಹ ಹೋದ ವರ್ಷ ಅವ್ರ ಜೊತೆಗೆ ಒಂದು ಔಟ್ ಆಫ್ ಸ್ಟೇಟ್ ಟೂರ್ ಮಾಡಿದೆ, ಹೈದ್ರಾಬಾದ್ ಟೂರು. ಅಲ್ಲಿ ಸಾರು ನಿಜವಾಗ್ಲೂ HM ಆಗಿರಲಿಲ್ಲ, ಅವರು ಸಹ ಹುಡುಗರೈತೆ. ಸೊ ಅಲ್ಲಿ ನಾವು ಇದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾವು ಹೈದ್ರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ವಿ. ಅಲ್ಲಿ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ನಡೀತಾ ಇತ್ತು. ಅವ್ರು ಡ್ಯಾನ್ಸ್ ಮಾಡ್ಕೊತ ಮ್ಯೂಸಿಕ್ ಮಾಡ್ತಾಯಿದ್ರು. ಅವರು ಫಸ್ಟ್ ಎಲ್ಲ ಹುಡುಗರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ನೋಡ್ಕೊಂಡು ನಮ್ಮ ಹೆಡ್ ಮಾಸ್ಟರ್ ಸ್ಟಾರ್ಟ್ ಮಾಡಿದ್ರು. ನಾವು ಸರ್ ಹೆಡ್ ಮಾಸ್ಟರ್ ಮಾಡ್ತಾಯಿದ್ರು, ಮತ್ತು ನಾವೇ ಯಾಕಂತ ನಾವು ಸತಿಗೆ ಏನು ಮಾಡಿದ್ವಿ, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್. ಅಷ್ಟು ಮಿಂಗಲ್ ಆಗ್ತಾಯಿದ್ರು ಮಕ್ಕಳು. ಅವ್ರು ಎಲ್ಲರೂ ಖುಷಿಯಾಗಿರೋಣ, ಎಂಜಾಯ್ ಮಾಡೋಣ ಅಂತ. ಅಂದರೆ ಆ ಟೈಮ್ ಎಂಜಾಯ್ ಮಾಡ್ಬೇಕಂತ ಟೈಮಲ್ಲಿ ಎಂಜಾಯ್ ಆಗಿ ಸೊಳ್ಳೆ ಎಂಜಾಯ್ಮೆಂಟ್ ಕೊಡ್ತಾಯಿದ್ರು. ಮತ್ತು ಕೆಲಸದ ವಿಚಾರ ಬಂದಾಗ ಸೊ ಆ ಕೆಲಸ ಕಂಪ್ಲೀಟಾಗಿ ಮಾಡಬೇಕು, ನಿಮ್ಮ ಕೆಲಸ ಪಾರ್ಟ್, ದಟ್ ಈಸ್ ಯುವರ್ ಪಾರ್ಟ್ ಆಫ್ ವರ್ಕ್.
ಅದು ಮಾಡಬೇಕು ನಿಮ್ಮ ಕೆಲಸ ಅಂತೇಳಿ ನಿಜವಾಗ್ಲೂ ಸರ್ ಇನ್ನೊಂದು 2 ವರ್ಷ ನಮ್ಮ ಶಾಲೆಗೆ ಇರಬೇಕಿತ್ತು. ಸೊ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರ ಜೊತೆಗೆ. ಯಾಕಂದ್ರೆ ಭಾಳ ದಿನ ನಾವು ಅವ್ರ ಜೊತೆಗೆ ಸೇವೆ ಸಲ್ಲಿಸೋಕ್ಕಾಗಲಿಲ್ಲ. ಸೊ ಹೀಗೆ ಅವರು ಮೇ 31ಕ್ಕೆ ತಮ್ಮ ವೃತ್ತಿಯಿಂದ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಖುಷಿಯಾಗಿರಲಿ. ಮತ್ತು ಅವ್ರ ಮೊಮ್ಮಗಳಂದ್ರೆ ಭಾಳ ಇಷ್ಟ ಹೇಳಿದ್ರು ಮೇಡಮ್ ಅವರು. ಅವ್ರ ಜೊತೆಗೆ ಖುಷಿಯಾಗಿ ಇನ್ನೂ 100 ವರ್ಷ ಕಾಲ ಬದುಕಲಿ ಅಂತ ನಾನು ಆ ದೇವರಲ್ಲಿ ಆರೈಕೆ ಮಾಡ್ಕೊಳ್ತಾ ನಾನು ಯಾರು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಇರುವರು ನಾನೇನು ಮಾತಾಡಲ್ಲ. ಈ ನೆನಪಾಯ್ತನಿಗೆ ಲವ ಖುಷಿ ಅಂತ ಇರ್ತಕ್ಕಂಥ ಇಬ್ಬರು ಇಲ್ಲಿ ನೆನಪಾಯ್ತು. ಇವಾಗ ನಮ್ಮ ಶಂಭುಲಿಂಗಪ್ಪ ಅಂತೇಳಿ ನೀವು ಹೊಸ ಪರಿಚಯ ಇರ್ಬೋದು. ಅವರು ಮತ್ತು ನಮ್ಮ ಪ್ರೊಫೆಸರ್ ಸರ್ ಅವ್ರ ಜೊತೆಗೆ ಇನ್ನೊಬ್ಬರು ಅಶೋಕ್ ರೆಡ್ಡಿ ಅಂತೇಳಿ ನಾವು ಪ್ರೈಮರಿ ಸ್ಕೂಲ್ ಇದ್ದ ರಂಗ ಸರ್ ನಾವೆಲ್ಲ ಅವಾಗ ಮೊದಲ ಪ್ರಮೋಷನ್ ಆಗಿ ಬಂದ್ವಿ. ನಾನು ಮ್ಯಾಥ್ಸ್ ಟೀಚರ್ ಆಗಿದ್ದಾಗ ಸ್ವಲ್ಪ ನೆನಪಾಯ್ತು ನನಗೆ ಸಾರ್. ನಾನು ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳನ್ನ ಗುರುತಿಸೋದು ಅಸೆಂಡಿಂಗ್ ಬರುತ್ತಲ್ಲ ಅದನ್ನು ಲೆಕ್ಕ ಮಾಡ್ತಾ ಇದ್ದೆ. ಅವಾಗ ಅವರು ಒಂದು ಲಿಸ್ಟ್ ಮಾಡಿದಂಥ ಪ್ರಸಂಗ ನೆನಪಾಯಿತು. ನಮ್ಮ ಪ್ರೊಫೆಸರ್ ಸರ್ ಅವರು ನಮ್ಮ ಶಾಲೆ ಬಂದ ಸಂಬಳ ಶಾಲೆಗೆ ಅದ್ಭುತವಾಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಟೀಚರ್ ಅಂದರೆ ಅವಾಗೆಲ್ಲ ಒಳ್ಳೆ ನೇಮ್ ಇತ್ತು ಅವ್ರದ್ದು ನಮ್ಮ ಪ್ರೊಫೆಸರ್ ಅವರು. ಜೊತೆಗೆ ಫ್ರೆಂಡ್ಶಿಪ್ ಅಂದರೆ ನಮ್ಮ ಶಂಭುಲಿಂಗಪ್ಪ ಜೊತೆಗೆ ಮತ್ತು ಅಶೋಕ್ ರೆಡ್ಡಿ ಅಂತ ಒಬ್ಬರಿದ್ರು, ಅವ್ರು ತೀರ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಯಾವಾಗಲೂ ಕೂಡ ತ್ರಿಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ರು. ಅವರು ಅಧಿಕಾರಿಗಳಾಗಿದ್ದರು, ಇವರು ಟೀಚರ್ಸ್ ಆಗಿದ್ದರು, ಅವರು ಸಂಘದ ಅಧ್ಯಕ್ಷರಾಗಿದ್ದರು. ಅಣ್ಣ ಕೂಡ ಒಬ್ಬ ಸಂಕಲ್ಯನೋ ಇದ್ದು ಅಂದ್ಕೊಂಡು ಅವಾಗ ಒಟ್ಟಾರೆಯಾಗಿ ಏನೇ ಸಮಸ್ಯೆಗಳು ಬಂದರೆ ತಾಲೂಕಿನಲ್ಲಿ ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳಾಗಿ ಒಂದು 3 ಒಲೆಗೊಂಡಿದ್ರೆ ಹೆಂಗೆ ಆಹಾರ ಬೇಯಿಸಲಿಕ್ಕೆ ಇದಾಗುತ್ತೋ ಆ ಥರ ಇವರು ಆ ಥರ ಕರ್ತವ್ಯ ನಿರ್ವಹಿಸಿದ್ರು ಹಿಂದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಫೀಸ್ನಲ್ಲಿ ಇದ್ದಾಗ. ಅದು ನೆನಪಾಗುತ್ತೆ. 1 ವರ್ಷ ನಾವು ಇವ್ರ ಜೊತೆಗೆ ಕರ್ತವ್ಯ ನಿರ್ವಹಿಸಿದ್ವಿ. ಅದು ಕೂಡ ಒಳ್ಳೆಯ ಅವಕಾಶವನ್ನು ಅವ್ರ ಜೊತೆ ಇರ್ತಕ್ಕಂಥ ಪ್ರಸಂಗದಲ್ಲಿ ನಾವು ಕೂಡ ಅವರಿಗೆ ವಿದ್ಯಾಭ್ಯಾಸ ಅವರು ಕೂಡ ನಮಗೆ ಯಾವ ರೀತಿಯಾಗಿ ಟೀಚರ್ಸ್ ಏನು ಕಾಣಬೇಕು ಅನ್ನೋ ಭಾವನೆಯಿಂದ ನಮ್ಗೆ ಕಾಣ್ತಾ ಇದ್ರು. ಅದು ಕೂಡ ನಮಗೆ ನೆನಪಾಗುತ್ತೆ. ಅದು ನಾನು ಹೇಳಕ್ಕೆ ಇಷ್ಟಪಟ್ಟೆ. ಈಗ ನಮ್ಮ ಶ್ರೀಲಕ್ಷ್ಮಿ ಸರ್ ತಕ್ಷಣ ನೆನಪಾಯಿತು. ಓಕೆ, ಎಲ್ಲರಿಗೂ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಸ್ನೇಹಿತರು ಮತ್ತು ಅಧಿಕಾರಿಗಳಾಗಿರ್ತಕ್ಕಂಥ ಕೆ ಪ್ರೊಫೆಸರ್ ಅವರೇ, ಈ ಶಾಲೆಯ ಮುಖ್ಯಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣನಾಯಕರವರೇ, ಈ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳು, ನಿಜವಾಗ್ಲೂ ಪ್ರೊಫೆಸರ್ ಸಾರು ನಾವು 10 ವರ್ಷಗಳ ಕಾಲ 12 ಗಂಟೆ ಆದ ತಕ್ಷಣ 1 ಗಂಟೆ ಮತ್ತು ಚಿಕ್ಕಮೂಳಿ 2 ಗಂಟೆ ಸೇರಿದ್ರು ಅವ್ರು ಸೇರ್ತಿದ್ರು. ಅದರ ಶಾಲೆ ಬಿಟ್ಟಲ್ಲ, ಅವರು ಅಧಿಕಾರಿಗಳಾಗಿ ನಾನು ಮೇಷ್ಟ್ರಾಗಿ ಸಾಯಂಕಾಲ 6-5 ಗಂಟೆ ಸೇರ್ತಿದ್ರು. 10 ವರ್ಷಗಳ ಕಾಲ ಒಡನಾಟ ಏನಿತ್ತಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಸಾಮೂಹಿಕ ಕಾರ್ಯಕ್ರಮಗಳು ಬಂದ್ರೆ ನಮ್ಮನ್ನು ಒಗ್ಗೂಡಿಸ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ನಮ್ಮನ್ನೆಲ್ಲ ಆಯೋಜಿಸ ಮಾಡ್ಕೊಂಡು ಅದರಲ್ಲಿ ನಾವು 700 ಜನ ಶಿಕ್ಷಕರಿದ್ದೀವಿ. ಆ 700 ಜನಗಳಲ್ಲಿ ಅವ್ರಿಗೆ ನಮಗೆ ಬಹಳ ಅತ್ಯಂತ ಒಂದು ನಾಣ್ಯದ 2 ಮುಖಗಳಾಗಿದ್ದಾಗಿ ಆ ಒಂದು ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಪ್ರೊಫೆಸರ್ ಸಾರು ಅವರ ಅಧಿಕಾರಿಗಳಾಗಿ ನಮ್ಗೆಂದೂ ಗುರುತಿಸ್ಕೊಳ್ಳಿಲ್ಲ. ಒಬ್ಬ ಆತ್ಮೀಯ ಸ್ನೇಹಿತ ಆಗಿ ಅಥವಾ ಸಹೋದರಾಗಿ ಯಾಕೆ ಹಿಂಗಾತಂತ ಆಲೋಚನೆ ಮಾಡಿ ನಾನು ಅವರು ಮದುವೆ ಆಗಿರೋದು ಬಾವಳ್ಳಿ, ನಂದು ಒಳಗೊಂದಿ, ಅವರು ಅವ್ರ ಅಕ್ಕನ ಮಗಳಾಗಿರೋದು, ನಾನು ನಮ್ಮ ಅಕ್ಕನ ಮಗಳ ಮದುವೆ ಆಗಿದ್ದು. ಅದು ಹೇಗೆ ಅಂತಂತಂದ್ರೆ ಭಾಳ ಒಳ್ಳೆಯ ಸಂಬಂಧಗಳಿದ್ವು. ಅವ್ರಿಗೆ ಎಷ್ಟು ಮಕ್ಕಳು, ನನಗೆ ಅಷ್ಟೇ ಮಕ್ಕಳು. ಅವ್ರು 2 ಹೆಣ್ಣು, ನನಗೆ 2 ಹೆಣ್ಣು, ಗಂಡು. ಏನು ಅದು ಕಾಕತಾಳೆ ಅಂತ. ನಿಜವಾಗ್ಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ನನ್ನ ಸ್ನೇಹಿತರು. ನಾನು ಅವರು ಸರ್ಕಾರಿ ನೌಕರ ಸಂಘದಾಗಿದ್ದರು, ನಾನು ಸರ್ಕಾರಿ ನೌಕರ ಸಂಘದಾಗಿದ್ದೆ. ಅವರು ಕಚೇರಿಯಿಂದ ಬರ್ತಿದ್ರು, ನಾನು ಶಿಕ್ಷಕರ ಸಮೂಹದಿಂದ ಬರ್ತಿದ್ದೆ. ಇದೊಂದು ನಿರಂತರವಾಗಿ ನಾನು ಇಲ್ಲಿ ನಿವೃತ್ತಿ ಆಗತಕ್ಕ 6 ಬಾರಿ ಸರ್ಕಾರಿ ನೌಕರ ಸಂಘದ ಸದಸ್ಯರಾಗಿವೆ. ಅವರು ವರ್ಗಾವಣೆ ಪ್ರಮೋಷನ್ ಹೋದ್ರು, ಹಾಗಾಗಿ ಆಗಲಿಲ್ಲ ಅಂತ ಒಂದು ನಮ್ಮ ಆತ್ಮೀಯ ಸ್ನೇಹಿತರು. ಅವರು ನಾವು ಒಂದೇ ದಿವಸ ನಿವೃತ್ತಿ ಆಗಿವೆ. ಅವರು ಬೀಳ್ಕೊಡೋ ಸಂಬರಕ್ಕೆ ನಾನು ಹೋಗಲಿಲ್ಲ, ಅವ್ರು ಬೀಳ್ಕೊಡೋ ಸಂಬರಕ್ಕೆ ನಾನು ಹೋಗಲಿಲ್ಲ. ಇದೊಂದು ಕಾಕತಾಳಿಯಾಗಿ ಇವತ್ತು ಹೇಳಿದ್ರು ಅವರು. ಬರ್ತೀನಿ ಸರ್ ಖಂಡಿತವಾಗಿ ಅಂತ ಹೇಳಿ ಅವರು ನಿಜವಾಗ್ಲೂ ಯಾವುದೇ ಹಿಂದು ಮುಂದೆ ಮಾತನಾಡಿದ್ರೆ ನೇರ ದಿಟ್ಟ ನಿರಂತರ ಅಂತಕ್ಕಂಥ ಮನಸ್ಸುಳ್ಳವರು. ಯಾವುದೇ ಕಾರ್ಯಕ್ರಮಗಳಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ, ನಾವು ಏನೇ ಒಂದು ಸಮಸ್ಯೆ ಇದ್ರೆ ಮುಂದೆ ಊಹೆ ಮಾಡ್ತಿದ್ವಿ, ಹಿಂಗಾಕಂತ ಹಂಗೆ ಆಗ್ತಿದ್ದಾಗಲಿ ಬೇರೆ ಏನೂ ಆಗ್ತಿರ್ಲಿಲ್ಲ ಅಂತ ಒಂದು ಆಲೋಚನೆ ಶಿಕ್ಷಕರು ನಮಗೆ ನಿಜವಾಗ್ಲೂ ನನ್ನ ಆತ್ಮೀಯ ಸ್ನೇಹಿತರು ನಿವೃತ್ತಿ ಹೊಂದಿರೋದು ಮತ್ತು ಇದು ಸರ್ಕಾರದ ನಿಯಮ. ಹಾಗಾಗಿ ನಾವು ಆದೇಶಗಳನ್ನು ಪಾಲಿಸಲೇಬೇಕಾಗ್ತದೆ. ಅವರು ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಯಾಕಂದರೆ
ಇಲ್ಲಿ 4.5 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಿ. ನನ್ನ ಜೊತೆಯೆಲ್ಲ ನಮ್ಮ ಶಿಕ್ಷಕರು ಎಷ್ಟೊಂದು ನನಗೆ ಒಡನಾಡಿಗಳಾಗಿ ನನ್ನ ಎಲ್ಲ ಕೆಲಸವನ್ನು ನಿರ್ವಹಿಸಿಕೊಂಡು ಯಾವುದೇ ಒಂದು ಚ್ಯುತಿ ಬರದಂತೆ ಇವತ್ತು ನನ್ನನ್ನು ಈ ಶಾಲೆಯಿಂದ ನಿವೃತ್ತಿ ಹೊಂದಿ ನನ್ನನ್ನು ಈ ದಿನ ಬೀಳ್ಕೊಡುಗೆ ಮಾಡಿ ಕಳಿಸ್ತಾ ಇದ್ದಾರೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ಸ್ನೇಹಿತರು ಹಾಗೂ ಬಹಳ ಆತ್ಮೀಯ ಗೆಳೆಯರು ಕೂಡ ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣನಾಯಕ್ ಸರ್ ಅವರೇ, ಹಾಗೂ ಒಂದೇ ಜೀವ ಎರಡು ದೇಹಗಳು ಅನ್ನುವಂತೆ ನಾವಿದ್ದೀವಿ. ನಾನು ಮತ್ತು ನಮ್ಮ ಶಂಭುಲಿಂಗಪ್ಪ ಸರ್ ಅವರು ಮತ್ತು ನಮ್ಮ ಅಶೋಕ್ ರೆಡ್ಡಿ ಸರ್ ಅವರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶಂಭುಲಿಂಗಪ್ಪ ಸರ್ ಅವರೇ, ಮತ್ತು ನಾನಿವತ್ತು ಏನೋ ಒಂದೆರಡು ಮಾತಾಡಲಿಕ್ಕೆ ಕಾರಣಕರ್ತರು ಅಂದರೆ ನಮ್ಮ ಕನ್ನಡ ಪಂಡಿತರಾಗಿರ್ತಕ್ಕಂಥ ಮಂಜಣ್ಣ. ಆವಾಗ ನನಗೆ ಇಲ್ಲಿ ಕನ್ನಡ ಪಂಡಿತರು ಫಸ್ಟಿಗೆ ಬಂದಾಗ ಈಗ BRCಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಭಾಳ ಸಂತೋಷವಾಗಿದೆ ಶ್ರೀಯುತ ಮಂಜಣ್ಣ ಸರ್ ಅವರೇ. ಮತ್ತು ಈ ಶಾಲೆಯ ನಾನು ಹೆಸರು ಟೈಮ್ ಇಲ್ಲ, ಯಾಕಂದರೆ ಎಲ್ಲ ಹುಡುಗರು ಈಗ ಹಸಿವಾಗಿದೆ. ಎಲ್ಲ ನನ್ನ ಸ್ನೇಹಿತ ಬಳಗವೇ ಮತ್ತು ನನ್ನ ಗುರುಮಾತೆಯರೇ, ನನ್ನ ಎಲ್ಲ ಮುದ್ದು ಮಕ್ಕಳೇ, ನನ್ನ ಜೀವನ 35 ವರ್ಷಗಳ ಕಾಲ ನಿರಂತರವಾಗಿ ಶಿಕ್ಷಣ ಇಲಾಖೆಯಲ್ಲಿ ಹರಿದು ಬಂದಿದೆ. ನಾನು ಪ್ರಾರಂಭದಲ್ಲಿ 1989ರಲ್ಲಿ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ 3 ವರ್ಷಗಳ ಕಾಲ ಗಣಿತ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ. ಅದು ನನ್ನ ಪ್ರಾರಂಭದ ಸೇವೆ. ಅನಂತರ ಸರ್ಕಾರಿ ನೌಕರಿಯನ್ನು ಹೊಂದಿ ಮಾನ್ವಿ ತಾಲೂಕು ರಾಯಚೂರು ಜಿಲ್ಲಾ ಕುರ್ಡಿ ಅನ್ನೋ ಗ್ರಾಮದಲ್ಲಿ ಹೋಗಿ ಅಲ್ಲೊಂದು 4-5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅಲ್ಲಿಂದ ಹೊಲಬಾಪುರ ಮೊರಾರ್ಜಿ ದೇಸಾಯಿ ಹೈಸ್ಕೂಲಿಗೆ ಬಂದು ಅಲ್ಲಿ ಕೂಡ ಪ್ರಿನ್ಸಿಪಾಲರಾಗಿ 4-5 ವರ್ಷಗಳ ಕಾಲ ಕೆಲಸ ಮಾಡಿ ಆಫೀಸಿಗೆ ಬಂದು ಶಿಕ್ಷಣ ಸಂಯೋಜಕನಾಗಿ 12 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಪದೋನ್ನತಿ ಹೊಂದಿ ಚಡೂರು ತಾಲೂಕಿಗೆ ಮುಖ್ಯೋಪಾಧ್ಯಾಯನಾಗಿ ಹೋದೆ. ಭಾಳಷ್ಟು ವರ್ಷಗಳ ಕಾಲ ನನ್ನ ಒಡನಾಟ ಅಗ್ರಿಬೊಮ್ಮನಹಳ್ಳಿ ನೋಡಿ ಇನ್ನೂ ಕಾಕತಾಳೆ ಇದೆ. ಕೊನೆಗೆ ನಾನು ಎಲ್ಲಿ ನಿವೃತ್ತಿ ಆಗ್ತನೋ ಅಂತ ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಆದರ್ಶ ಶಾಲೆ ಬರಬೇಕಂತ ಮನಸ್ಸೇ ಇದ್ದಿಲ್ಲ. ನಾನು ಕೌನ್ಸಿಲಿಂಗ್ ಹೋದಾಗ ಕಾಕತಾಳೆ ಅನ್ನುವಂತೆ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ಇಲ್ಲಿ ಕನಗಲ್ಲು ಮತ್ತು ತಿಮ್ಲಾಪುರ ಅಂತ ಕೊಟ್ಟರ ಹತ್ರ ಬರ್ತಾವೆ ಸಣ್ಣ ಶಾಲೆಗಳು. ಕೊನೆಗೆ ಊರ ಹತ್ರ ಹೋಗಿ ಅಂತ ಶಾಲೆಯಲ್ಲಿ ಸೇವೆ ಸಲ್ಲಿಸೋಣ ಅಂತ ಆಸೆ ಇಟ್ಕೊಂಡು ಕೌನ್ಸಿಲಿಂಗ್ ಗುಲ್ಬರ್ಗಕ್ಕೆ ಹೋದೆ. ಗುಲ್ಬರ್ಗಕ್ಕೆ ಹೋದಾಗ ನಾರಾಯಣ ಗೌಡ್ರು ನಾನು ಮರೆಯೋಂಗಿಲ್ಲ, ಅವರು ನಾನು ಸಾಯೋವರೆಗೂ ಮರೆಯೋಂಗಿಲ್ಲ. ನಾರಾಯಣ ಗೌಡ್ರು ಅವರು ಅವಾಗ ಅಲ್ಲಿ ಡೈರೆಕ್ಟರ್ ಇದ್ದರು, ನಾರಾಯಣ ಗೌಡ್ ಸರ್. ನಾನು ತಾಳೂರಾಗಿದ್ದಾಗ ಅವರು DDP ಇದ್ದರು. ನಾನು ತಾಳೂರು ಕೌನ್ಸಿಲಿಂಗ್ ತಾಳಕ್ಕೆ ಹೋದಾಗ ಅವರು ಡೈರೆಕ್ಟರ್ ಇದ್ದರು. ನಾರಾಯಣ ಗೌಡ್ರು ಸರ್ ಮಾಡಿದೆ. ಯಾವ BOಗಳು ನನಗೆ ಬೇಕಾಗಿದ್ದರು. BOಗಳು ನಾನು 15 ಅಂದ್ರೆ ಮುಗಿದೋಯ್ತು, ಕೊಟ್ರೇಶಪ್ಪ ಆಧಾರ ಅಂದ್ರೆ ಮುಗೀತು. ಒಬ್ಬರೇ ECO ಇಡೀ ತಾಲೂಕಿಗೆ 12 ವರ್ಷಗಳ ಕಾಲ ನಾನು ಆ ECO ವೃತ್ತಿಯನ್ನು ನಿರ್ವಹಿಸ್ಕೊಂಡು ಬಂದೆ. ಅಷ್ಟೆಲ್ಲ ಮಾಡಿ ತಾಳೂರಲ್ಲಿ ನಾನು ಬಿಡೋಂಗಿದ್ದಿಲ್ಲ. ನಾನು ಕೌನ್ಸಿಲಿಂಗ್ ತೊಗೊಂಡೋದು ಗೊತ್ತಿದ್ದಿಲ್ಲ. ಮೊದಲು ನಾನು ಕುರ್ಡಿಯಲ್ಲಿ ತೊಗೊಂಡಾಗ ಶಾಲೆಗೆ ಬೇಲೆ ತಿನ್ನಿ ಹೋದ್ರಂತ ಕೂದೋದು. ಅಲ್ಲಿ ಕಳ್ತನದಿಂದ ನಾನು ರಿಲೀವ್ ಆಗಿ ಬಂದೆ. ರಿಲೀವ್ ಆಗಿ ಮೊರಾರ್ಜಿ ಸ್ಕೂಲಿಗೆ ಬಂದೆ. ಮೊರಾರ್ಜಿ ಸ್ಕೂಲಲ್ಲಿ ಬಂದಾಗಂತೂ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದೆ ಅಲ್ಲಿ ನಾನು. ಅನಂತರ ಮೊರಾರ್ಜಿ ಸ್ಕೂಲ್ನಿಂದ ಸೀದಾ ಆಫೀಸಿಗೆ ಬಂದೆ. 12 ವರ್ಷಗಳ ಕಾಲ ಸುಮಾರು 700-800 ಜನ ಶಿಕ್ಷಕರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನನಗೆ ಸಿಗ್ತದೆ. ಇವತ್ತು ನಾನು ಅವೆಲ್ಲ ಶಿಕ್ಷಕರನ್ನು ನಾನು ಇವತ್ತು ನೆನೆಸಲೇಬೇಕು. ಅವರಷ್ಟೇ ಸಹಕಾರವನ್ನು ನನಗೆ ಕೊಟ್ಟರು ಅವತ್ತು ಎಲ್ಲ ಶಿಕ್ಷಕರು. ಆಮೇಲೆ ನಾನು ಅನಿವಾರ್ಯ ಮತ್ತು ಪದೋನ್ನತಿ ಹೊಂದಿ ಹೋಗಲೇಬೇಕಾಯ್ತು. ಮುಖ್ಯೋಪಾಧ್ಯಾಯನಾಗಿ ತಾಳೂರಿಗೆ ಹೋದೆ. ತಾಳೂರು ಒಂದು ಕೊಂಪೆ. ಅವಾಗ ಕೂಡ ಇವರೇ ನಮ್ಮ ನಾರಾಯಣಗೌಡ ಸರ ಇದ್ದರು. ಕೊಂಪೆ ಅದು ತಾಳೂರು. ಅಲ್ಲಿ ಏನಾಗಿತ್ತು ಅಂತಂದರೆ, ತಾಳೂರು ಭಾಳ ಗುಡ್ಡಗಾಡಿನ ಪ್ರದೇಶ, ಬರೀ ಕರಡಿಗಳು ಇರ್ತಕ್ಕಂಥ ಪ್ರದೇಶ, ಭಾಳ ಇಂಟೀರಿಯರ್ ಪ್ರದೇಶ. ನಮ್ಮ ರಾಮನಗೌಡ ಸಾರು ಇವತ್ತು ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ, ಅವ್ರು ನೆನೆಸಲೇಬೇಕು. ನಾನು ಆ್ಯಕ್ಚುಲಿ ಈ ರಾಯಚೂರು ಜಿಲ್ಲಾ ಗಂಗಾವತಿ ತಾಲೂಕಿನಲ್ಲಿ
ಹಣವಾಳ ಅಂತ ಒಂದು ಊರಿತ್ತು, ಅದನ್ನು ತಗೋಬೇಕಂತ ಯೋಚನೆ ಮಾಡಿದೆ. ನನಗೆ ಅವಾಗ BO ಫೋನ್ ಮಾಡಿ ಬೈದರು, ನೀನು ನಮ್ಮ ಜಿಲ್ಲೆಯಲ್ಲಿರಬೇಕು, ಜಿಲ್ಲೆಯಲ್ಲೇ ನೀನು ತಾಳೂರು ತಗೋ, ನೀನು ಕೆಲಸ ಮಾಡಿದಿ, ಎಲ್ಲೋದ್ರೂ ನೀನು ಕೆಲಸ ಮಾಡಿದೆ ಅಂತ ನಾನು ತಾಳೂರು ತಗೊಂಡೆ. ಹಂಗೆ ಕೆಲಸ ಮಾಡಿದೆ. ಆ ಗುಡ್ಡಗಾಡಿನಲ್ಲಿರ್ತಕ್ಕಂಥ ಶಾಲೆಯನ್ನು ಇಡೀ ಸಂಡೂರು ತಾಲೂಕಿನಲ್ಲೇ ಏಕೈಕ ಶಾಲೆ, ಏಕೈಕ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ, ಸುಂದರವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನು ಹೊಂದಿರತಕ್ಕಂಥ ಶಾಲೆ ಅಂದರೆ ಅದು ಸರ್ಕಾರಿ ಪ್ರೌಢಶಾಲೆ ತಾಳೂರು ಅಂತ ಸಂಡೂರು ತಾಲೂಕಿನಲ್ಲೇ. ಈಗ ನಾನು BO ಮೈಲೇಶ್ ಬೇವ್ರ ಸರ್ ಹೇಳ್ತಾರೆ, ಇವತ್ತು ಹೋದರೆ ನೀವು ಕೇಳ್ಬೋದು ಮೈಲೇಶ್ ಬೇವ್ರ ಸಾರನ್ನು ನಾನು ತಾಳೂರು ಶಾಲೆಯನ್ನು ಹೆಂಗೆ ಮಾಡಿದ್ದೀನಿ ಬಂದೀನಿ ಅಂತ. ಅಷ್ಟು ಅದ್ಭುತವಾಗಿ ತಾಳೂರು ಶಾಲೆಯನ್ನು ಮಾಡಿ ಬಂದಿದ್ರಿ. ಸುಮಾರು ತಾಳೂರು ಶಾಲೆಯಲ್ಲಿ ಒಂದು 600 ಗಿಡಗಳು ಇವತ್ತು ತೋಟ ಇದ್ದಂಗೆ ಅದ ಶಾಲೆಯಲ್ಲಿ. 150 ಗಿಡಗಳು ಬರೀ ಜಮ್ಮು ನೀರು ಹಣ್ಣಿನ ಗಿಡ ಅದಾವೆ. ಮೊನ್ನೆ ನಾನು ಫೋನ್ ಮಾಡಿದ್ದೆ, ನೀರು ಹಣ್ಣು ಬಿಟ್ಟು ಏನಪ್ಪ ನನಗೂ ಕಳಿಸ್ರಿ ಅಂತ. ಅಷ್ಟೊಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಇಲ್ಲಿ ಬಂದ ಮೇಲೆ ನನಗೇನಾಯಿತು ಏನೋ ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟು, ಭಾಳ ಡಿಪ್ರೆಷನ್ಗೆ ಹೋದೆ. ದೊಡ್ಡ ಶಾಲೆ ಎಲ್ಲವಲ್ಲಿ ಕಾರ್ಯನಿರ್ವಹಿಸ್ಕೊಂಬಂದಿನಿ, ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ಕೊಂಡು ಇಲ್ಲಿ ಬಂದ ಮೇಲೆ ನಾನು ಕಾರ್ಯನಿರ್ವಹಿಸೋಕೆ ಆಗುತ್ತೋ ಇಲ್ಲೋ ಅಂತಕ್ಕಂಥ ಒಂದು ಅವಧೈರ್ಯ ನನ್ನಲ್ಲಿ ಬಂತು. ಬಹಳಷ್ಟು ವ್ಯಥೆಪಟ್ಟೆ. ಅದೇನೇ ಅಂತಾರೆ, ದುಃಖ ಕಾಡುತ್ತಾ, ಎಷ್ಟು ದಿನ ಕಾಡುತ್ತೆ? ಬಡತನ ಬರುತ್ತಾ, ಎಷ್ಟು ದಿನ ಬರುತ್ತೆ? ಮೋಸ ಆಗುತ್ತಾ, ಎಷ್ಟು ದಿನ ಆಗುತ್ತೆ? ಆಗಲಿ. ಮೌನ ಆವರಿಸ್ತಾ, ಎಷ್ಟು ದಿನ ಮೌನ ಆವರಿಸಲಿ. ಅದೃಷ್ಟ ಕೈ ಕೊಡುತ್ತಾ, ಕೈ ಕೊಡಲಿ. ಎಷ್ಟು ದಿನ ಕೈ ಕೊಡುತ್ತಿ? ಕೈ ಕೊಡಲಿ ಅಂತ ನಿರ್ಧಾರ ಕೊನೆಗೆ ಬಂದೆ. ಕೊನೆಗೊಂದು ದಿನ ನಾನು ವಹಿಸಿರ್ತಕ್ಕಂಥ ಮೌನ, ನನ್ನ ತಾಳ್ಮೆ, 1 ವರ್ಷಗಳ ಕಾಲ ನಾನು ತಾಳ್ಮೆಯಾಗಿ ಮೌನವಾಗಿದ್ದು ಕೊನೆಗೊಂದು ನಿರ್ಧಾರಕ್ಕೆ ಬಂದೆ. ಜೀವನ ಅನ್ನೋದು ಸುಲಭ ಅಲ್ಲ. ಈಗ ನಾನು ಈ ರೀತಿ ಇದ್ದರೆ ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಸೇವೆ ನೀರಲ್ಲಿ ಹೋಮ ತೊಳೆದಂತೆ ವ್ಯರ್ಥವಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಅವತ್ತೇ ಒಂದು ಛಲಕ್ಕೆ ಬಂದೆ. ನಾನು ಇನ್ನು ಮುಂದೆ ನಾನು ಯಾವ ರೀತಿ ಮೊದಲೆಲ್ಲ ಕೆಲಸ ಮಾಡಿದ್ದೀನೋ ಆ ರೀತಿ ಇರಬೇಕು ಅಂತ ನಾನು ಒಂದು ದೃಢ ಸಂಕಲ್ಪವನ್ನು ಮಾಡಿದೆ. ಆ ದೃಢ ಸಂಕಲ್ಪದಂತೆಯೇ ನನ್ನ ಆರೋಗ್ಯ ಸುಧಾರಿಸಿತು. ಇವತ್ತು ಮಂಜಣ್ಣ, ನಾನು ಎಷ್ಟು ಹೇಳಿದ್ರು ಸಾಕು, ನನ್ನ ಆರೋಗ್ಯ ಧೃತಿಗೆಟ್ಟಾಗ ನಮ್ಮ ಮಂಜಣ್ಣ ಮತ್ತು ನಮ್ಮ ಸಂತೋಷು ಕೆ ಸಂತೋಷು ಇವರೆಲ್ಲರೂ ಭಾಳ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಮಂಜಣ್ಣ ಸರ್ ನನ್ನನ್ನು ಎಲ್ಲೆಲ್ಲಿ ಬೇಕಲ್ಲಿ ಕರ್ಕೊಂಡೋಗಿ ನಾನು ತೋರಿಸ್ಕೊಂಬಂದು, ಸಂತೋಷ ಕೂಡ ಕರ್ಕೊಂಡೋಗಿ ತೋರಿಸ್ಕೊಂಬಂದ. ಕೆ ಸಂತೋಷ ಮತ್ತು ನಮ್ಮ FD ಮಂಜಣ್ಣ ಅವರು ನೆನೆಸ್ಬೇಕು, ಅವರು ಕೂಡ ನಾನು ದಾವಣಗೆರೆಗೆ ಆಸ್ಪತ್ರೆಯಲ್ಲಿ ಇದ್ದರೂ ಬಂದು ನಾನು ಕೂಡ ಸೈನ್ ಮಾಡಿಸ್ಕೊಂಡು, ಇಷ್ಟೊಂದು ನಾನು ಎಲ್ಲೇನೋ ಅಲ್ಲಿಗೆ ಬಂದು ನಾನು ಕೂಡ ಸೈನ್ ಮಾಡಿಸ್ಕೊಂಡು ಹೋಗಿ ನನ್ನನ್ನು ಒಬ್ಬ ಆರೋಗ್ಯವಂತರಾಗಿ ಮಾಡಿದರೆ ಶ್ರಮಣ. ಇವತ್ತು ಅವ್ರನ್ನೆಲ್ಲ ನಾನು ನೆನೆಸಲೇಬೇಕು. ನಾನು ಇಲ್ಲಿ ಎಂತೆಂಥ ಟೀಚರ್ ಆದರೆ ಎಲ್ಲ ಬ್ರಿಲಿಯಂಟ್ ಟೀಚರ್ಸ್ಗಳು. ನಾನು 34 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುವಂತಿರ್ತಕ್ಕಂಥವನು. ಇಲ್ಲಿ ಹೆಂಗಪ್ಪ ನಾನು ಸೇವೆ ಸಲ್ಲಿಸೋದಂದ ಇಲ್ಲಿ ಬಂದಾಗ ಗೊತ್ತಾಯಿತು, ಅಯ್ಯೋ ಇವೆಲ್ಲ ಬ್ರಿಲಿಯಂಟ್ ಜೊತೆಗೆ ಇವೆಲ್ಲವೂ ಒಂದೊಂದು ನಕ್ಷತ್ರಗಳು ಅಂತ ಅಂದ್ಕೊಂಡಿದ್ದೆ. ಆ ನಕ್ಷತ್ರಗಳ ಜೊತೆಗೆ ನಾನು ಒಂದು ನಕ್ಷತ್ರ, ಸ್ವಲ್ಪ ಒಳ್ಳೆಯ ನಕ್ಷತ್ರ ನಾನಷ್ಟೇ. ಸ್ವಲ್ಪ ನಾನು ಯಾವಾಗಲೂ ಹೆಡ್ ಮಾಸ್ಟರ್ ಅಂತ ಈ ಶಾಲೆಯಲ್ಲಿ ತೋರಿಸ್ಕೊಂಡಿಲ್ಲ. ನಾನು ಹೆಡ್ ಮಾಸ್ಟರ್ ಅಂತ ಯಾವಾಗಲೂ ನಮ್ಮನ್ನು ಕೂಡ ಟೀಚರ್ಗೆ ಹೇಳ್ತೀನಿ, ನಿಮ್ಮ ಕೆಲಸಗಳು ಇದೇ ರೀತಿ ಮುಂದುವರೆದ್ರೆ ನೀವು ಒಂದು ಅದ್ಭುತ ವ್ಯಕ್ತಿಗಳಾಗ್ತೀರಿ ಅಂತ. ಕೊನೆಗೆ ಅದು ಆಗಲೇ ಹೇಳಿದರು ಮೇಡಮ್ ಅವರು, ಸಾವು ಹುಟ್ಟು ಸಹಜ, ಸಾವು ಖಚಿತ. ಈಗ ಸರ್ಕಾರಿ ನೌಕರಿ ಸೇರ್ತೀವಿ ಅಥವಾ ನೌಕರಿ ಸೇರ್ತೀವಿ ಅಂತ ಅಂದುದು ಅದು ಸಹಜ ಅಲ್ಲ. ಈಗ ನಾವೇನೋ ಕಷ್ಟಪಟ್ಟರೆ ಸಿಗ್ತಕ್ಕಂಥದ್ದು. ಆದರೆ ನಿವೃತ್ತಿ ಅಂತಕ್ಕಂಥದ್ದು ಅದು ಖಚಿತ. ಯಾಕಂದರೆ ಆ ವಯಸ್ಸಾದಮೇಲೆ ಸರ್ಕಾರ ಯಾವ ಕಾರಣಕ್ಕೂ ನಮ್ಮನ್ನು ಸೇವೆಯಲ್ಲಿ ಇಟ್ಕೊಳ್ಳಲ್ಲ. ಅಲ್ಲ, ನಾವು ಸೇವೆ ಸಲ್ಲಿಸ್ತೀವಿ ಅಂದರೆ ಯಾರೂ ಬೇಡ ಅನ್ನಲ್ಲ. ಸರ್ಕಾರಿ ಸೇವೆಯಿಂದ ನಾವು ನಿವೃತ್ತಿ ಹೊಂದಿರ್ತೀವಿ ಹೊರತು ಸೇವೆಯಿಂದ ನಿವೃತ್ತಿಯನ್ನು ನಾವು ಹೊಂದಲ್ಲ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ಇನ್ನು ಸ್ವಲ್ಪ ತಿಂಗಳ ಕಾಲ, ಈಗ ನಮ್ಮ ಜಗದೀಶ್ ಅವರು ಹೇಳಿದಂತೆ ಈಗಾಗಲೇ ನನಗೆ ವಯಸ್ಸು ಆಗಿಬಿಟ್ಟಿದೆ. ಆಗಿದೆ ಅಂತ ಅಂದ್ಕೊಂಡಂಗಿಲ್ಲ, ಈಗಂತೂ ಅಂದ್ಕೊಂಡೇ ಇಲ್ಲ. ನನಗೆ ವಯಸ್ಸಾಗಿಲ್ಲ ಅಂತಲೇ ಹೇಳಿದ್ದೀನಿ. ನಾನು
ಇವು ನಾನು ಸೇವೆ ಸಲ್ಲಿಸ್ಬೇಕಂತ ಅವಕಾಶ ನನಗೆ ಎಲ್ಲಾದರೂ ಸಿಕ್ಕರೆ ನಾನು ನಿಜವಾಗ್ಲೂ ಸೇವೆ ಸಲ್ಲಿಸ್ಲಿಕ್ಕೆ ಸಿದ್ಧನಿದ್ದೀನಿ. ಹಾಗೆ ನಾನು ಎಲ್ಲ ಕಚೇರಿ ಕೆಲಸಗಳನ್ನು ನಮ್ಮ ಸಂತೋಷ್ ನಿರ್ವಹಣೆ ಮಾಡಿದರು. ಪಾಪ ನಮ್ಮ ಮಲ್ಲಿಕಾರ್ಜುನರವರು ಎಲ್ಲ ಶಾಲೆಗೆ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವ್ರು ತಗೊಂತಿದ್ರು. ಇವತ್ತು ನೀರಿಲ್ಲ ಅಂದರೆ, ಶೌಚಾಲಯ ಸ್ವಚ್ಛ ಇಲ್ಲ ಅಂದರೆ, ಮಕ್ಕಳು ಶಿಸ್ತಿಲ್ಲ ಅಂದರೆ, ಮಲ್ಲಿಕಾರ್ಜುನ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಶಿಕ್ಷೆಯನ್ನು ವಹಿಸಿಕೊಂಡ್ರೆ ಇವತ್ತು ಎಂತೆಂಥ ಶಿಕ್ಷಕರು ಇದ್ದಾರೆ ನಮ್ಮ ಶಾಲೆಯಲ್ಲಿ, ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ. ನೋಡಿ, ನಾನು ಆಗಲೇ ಭಾಳ ಸಾರಿ ಹೇಳ್ತೀನಿ, ಭಾಳಷ್ಟು ಪೇರೆಂಟ್ಗಳು ಪ್ರೈವೇಟ್ ಶಾಲೆ ಅಂತಾರೆ. ರೀ ಸ್ವಾಮಿ, ಪ್ರೈವೇಟ್ ಶಾಲೆ ತಗೊಂಡು ಏನು ಮಾಡ್ತೀವಿ? ಎಲ್ಲ ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರು, ಅದ್ಭುತವಾಗಿರ್ತಕ್ಕಂಥ ಏನು ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥವ್ರು ಎಲ್ಲರೂ. ಇನ್ನು ಸ್ವಲ್ಪ ದಿನ ಹೋದರೆ ಭಾಳಷ್ಟು ಜನರಲ್ಲಿ MPhil ಎಷ್ಟು ಮಾಡ್ತಾರೋ PhD ಜನ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಅಂಥ ಒಂದು ಶಾಲೆಗೆ ಕೊನೆಯದಾಗಿ ನನ್ನ ತವರು ಮನೆ ಅಗ್ರಿಬೊಮ್ಮನಹಳ್ಳಿ ತವರು ಮನೆಗೆ ಬರಲಿಕ್ಕೆ ನನಗೆ ದೇವರ ಅವಕಾಶ ಮಾಡಿಕೊಟ್ಟ. ಈ ಸಂದರ್ಭದಲ್ಲಿ ನಾನು ದೇವ್ರು ನೆನಪಲೇಬೇಕು. ನಾನು ಆಂಜನೇಯನ ದಯದಿಂದಲೇ ನಾನು ನೌಕರಿ ಸೇರಿದೆ, ಆಂಜನೇಯನ ದಯದಿಂದಲೇ ನಾನು ಇಲ್ಲಿಗೆ ಬಂದೆ, ಆಂಜನೇಯನ ದಯದಿಂದಲೇ ನನಗೆ ಆರೋಗ್ಯನ ವೃದ್ಧಿ ಆಯಿತು, ಆಂಜನೇಯನ ದಯದಿಂದಲೇ ನಾನು ಯಾವುದೇ ಚ್ಯುತಿ ಇಲ್ಲದೆ ಸುರಕ್ಷಿತವಾಗಿ ಒಂದು ಶಾಲೆಯಿಂದ ನಿವೃತ್ತಿಯಾಗಿ ಹೋಗಿದ್ದೀನಿ. ಅದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ನೀವು ಎಲ್ಲ ಇದಕ್ಕೆ ಈ ಸಹಕಾರ ಕೊಟ್ಟು ನನ್ನನ್ನು ಈ ಒಂದು ಮಟ್ಟಕ್ಕೆ ತಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿದ್ರೆ, ಇನ್ನೂ ಒಂದು ಮಾತು, ನಾನು ಕೃಷ್ಣನಾಯಕ್ ಸರ್ ಕೂಡ ನನ್ನ ಸ್ನೇಹಿತರು. ಅವರು ಕೂಡ ಬಹಳಷ್ಟು ಉತ್ತಮ ಆಡಳಿತಗಾರರು. ಅವರು ನೆಕ್ಸ್ಟು ಇಲ್ಲಿ ಯಾರು ಎಂಥವ್ರು ಬರ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ಅವತ್ತು ಅವರು ಬಂದರು, ನಾನು ರಿಟೈರ್ಡ್ ಆಗೋ ದಿನ 4:45 ಗಂಟೆಗೆ ಬಂದರು. ಅವರು ಕೂಡ ಬಂದು ಚಾರ್ಜ್ ತಗೊಂಡ್ರು. ಅವರು ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರರು. ಅವರ ಆಡಳಿತಕ್ಕೂ ಕೂಡ ನನಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ರು ಅದೇ ರೀತಿ ವ್ಯಾಸರಾಗಿರ್ತಕ್ಕಂಥ ಸನ್ಮಾನಿತರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂತಹ ಕೊಟ್ರೇಶ್ವರ್ ಸರ್ ಅವರೇ, ಹಿರಿಯರು ಭಾಳಷ್ಟು ಅನೇಕ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಶಂಭುಲಿಂಗೇಶ್ವರ ಅವರೇ, ಸಮೂಹ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮಂಜುನಾಥ್ರವರೇ, ಈ ಶಾಲೆಯ ನನ್ನ ನೆಚ್ಚಿನ ಗುರು ವೃಂದದವರೇ, ಮುದ್ದು ಮಕ್ಕಳೇ, ನಮ್ಮ ಕೊಟ್ರೇಶ್ವರ್ ಸರ್ ಅವರು ಅವರ ಬಗ್ಗೆ ಸುದೀರ್ಘವಾದಂಥ ಸೇವೆಯ ಅನುಭವಗಳನ್ನು ನಮ್ಮ ಶಿಕ್ಷಕರು ಮತ್ತು ಸನ್ಮಾನಿತರು ಅನೇಕ ರೀತಿಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಾನು ಇನ್ನು ಓದುವಾಗಲೇ ಅವರು ನಮ್ಮ ಹಳ್ಳಿಯ ಪಕ್ಕದವರೇ ಕೊಟ್ರೇಶ್ವರ್ ಸರ್ ಅವರು. ನಾವು ಓದ್ತಾ ಇದ್ದೀವಿ, ಅವಾಗೆ ಅವರು ಸರ್ಕಾರಿ ನೌಕರಿಯಲ್ಲಿ ಸೇರಿದರು 92ರಲ್ಲಿ. ಅವಾಗಿಂದ ನಾವು ಓದ್ತಾ ಇದ್ವಿ 92. 2012ರಲ್ಲಿ ಅವರಿಗೂ ನಮಗೂ ಜೊತೆಗೆ ಪ್ರಮೋಷನ್ ಆಯಿತು. ನಾನು ಕೂಡ್ಲಿಗಿ BRC ಕೇಂದ್ರದಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೆ. 2012ರಲ್ಲಿ ಅವರಿಗೂ ಪ್ರಮೋಷನ್ ಆಯಿತು, ನನಗೂ ಪ್ರಮೋಷನ್ ಆಯಿತು. ಅವರಿಗೆ ಸಂಡೂರು ತಾಲೂಕಿನ ತಾಳೂರನ್ನು ಆಯ್ಕೆ ಮಾಡಿಕೊಂಡ್ರು. ನಾನು ಬಳ್ಳಾರಿ DDP ಕಚೇರಿಯ ವಿಷಯ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ನಾನು ಆಯ್ಕೆ ಮಾಡಿಕೊಂಡೆ. ಸುಮಾರು ಸುದೀರ್ಘವಾದಂತಹ ಸೇವೆಯನ್ನು ನಮ್ಮ ಕೊಟ್ರೇಶ್ವರ್ ಸರ್ ಅವರು ತಮ್ಮ ಶಿಕ್ಷಣ ಇಲಾಖೆಗೆ ಸುದೀರ್ಘವಾದಂಥ ಸೇವೆಯನ್ನು ನೀಡಿದರು.
ಅದು ಆಡಳಿತಾತ್ಮಕ ವಿಷಯ ಆಗಿರ್ಬೋದು, ಶೈಕ್ಷಣಿಕವಾಗಿ ಅನೇಕ ಸಲಹೆ ಸೂಚನೆಗಳನ್ನು ಶಿಕ್ಷಕರಿಗಾಗಲಿ ಮಕ್ಕಳಿಗೆ ಮಾರ್ಗದರ್ಶನವನ್ನಾಗಲಿ ನೀಡಿದರು. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ನಮ್ಮ ನಿವೃತ್ತಿ ಹೊಂದಿರತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ, ಸನ್ಮಾನಿತರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ ನಮ್ಮ ಎಲ್ಲ ಶಿಕ್ಷಕರಿಗೆ ನಮಗೆ ಲಭಿಸಲಿ. ನಿಮ್ಮ ಈ ಸೇವೆಯ ಅನುಭವಗಳು ನೋಡಿ, ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಆದ ನಂತರ ನಿವೃತ್ತಿ ಆಗಲೇಬೇಕು. ಅವ್ರು ಹೇಳಿದರು, ನನಗೆ ವಯಸ್ಸಿಗೆ 60 ವರ್ಷಕ್ಕೆ ನಿವೃತ್ತಿ, ಆದರೆ ತಮ್ಮ ದೇಹಕ್ಕಲ್ಲ ಅಂತ ಹೇಳಿದರು. ಖಂಡಿತ ಆರೋಗ್ಯ ಹೇಳ್ತಾರಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ, ಅದನ್ನು ಕಾಪಾಡ್ಕೋಬೇಕು. ನಾವು ಕೂಡ, ಶಿಕ್ಷಕರು ಕೂಡ, ನನ್ನನ್ನು ಸೇರಿಸಿ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿಗಳು ಅಷ್ಟೇ. ಅವ್ರು ಹೇಳಿದರು ಒಂದು ಮಾತು, ಆರೋಗ್ಯವನ್ನು ಕಾಪಾಡಬೇಕು. ಆರೋಗ್ಯ ಅದಕ್ಕೆ ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲಿದೆ, ಹೌದಲ್ಲ? ಅದನ್ನು ಉಳಿಸ್ಕೋಬೇಕು. ನಾವು ಉಳಿಸ್ಲಿಲ್ಲ ಅಂತ ಹೇಳಿದರೆ ಈ ಜೀವನ ವ್ಯರ್ಥ. ಅದಕ್ಕೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ದೇವರು ಆರೋಗ್ಯ, ಐಶ್ವರ್ಯ ಅದೆಲ್ಲಕ್ಕಿಂತ ಭಾಳ ಆರೋಗ್ಯವನ್ನು ನೀಡಲಿ. ನಿಮ್ಮ ಕುಟುಂಬ ಜೊತೆಗೆ ಸುದೀರ್ಘವಾದಂತಹ 100 ವರ್ಷಗಳ ಬಾಳುವಂತಹ ಆ ಒಂದು ಸಮಯವನ್ನು ನೀಡಲಿ. ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ ಒಳ್ಳೆಯ ಸುಖಕರ ಜೀವನವನ್ನು ನಡೆಸಿ ಈ ಶಾಲೆ